ಹಾಯ್ ನಮಸ್ತೆ ಎಲ್ರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ರಿಗೂ. ಇವತ್ತು ನಾನಿರೋದು ಎಲ್ಲಪ್ಪ ಅಂದರೆ ಗಜೇಂದ್ರಗಡ ಹತ್ರ ಬರುವಂಥ ಈ ಒಂದು ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ಅನ್ನೋವಂಥ ಒಂದು ಟೆಂಪಲ್ಲಿಗೆ ಬಂದಿದ್ದೀನಿ. ತೋರಿಸ್ತೀನಿ ಈ ಒಂದು ಟೆಂಪಲಿನಲ್ಲಿ ಏನೇನಿದೆ ಅಂಥೇಳಿ. ಎಷ್ಟೋ ಜನ ನೋಡಿರ್ಬೋದು. ಇದೇನಪ್ಪ ಅಂತಂದ್ರೆ ನಮ್ಮ ಗದಗ ಡಿಸ್ಟಿಕ್ಕಿನ ಹತ್ರ ಬರುತ್ತೆ. ಕಾಲಕಾಲೇಶ್ವರ ಬಗ್ಗೆ ಎಷ್ಟೋ ಜನಕ್ಕೂ ಗೊತ್ತಿರ್ಬೋದು. ನೋಡ್ಬೋದು ನೀವು. ಇದೇನಪ್ಪ ಅಂತಂದರೆ ಕಾಲಕಾಲೇಶ್ವರ ಗುಡ್ಡ. ಇದು ಕಾಲಕಾಲೇಶ್ವರ, ಇದು ಪವನ ಶಕ್ತಿ ಅಂತ ಹೇಳ್ತಾರೆ. ಇದಕ್ಕೆ ನೇಚರ್ ಮಡಿಕಾಲ ಎಲ್ಲ ಸ್ಟಾರ್ಟ್ ಆಗೈತಿ. ಇದು ಪೂರ್ತಿ ಕಾಲಕಾಲೇಶ್ವರ ಗುಡ್ಡ. ಅಲ್ಲಿ ಮೇಲೆ ಕಾಣಿಸ್ತಲ್ಲ, ಅದು ಅಲ್ಲಿ ಟೆಂಪಲ್. ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ. ಇದು ಎಂಟ್ರನ್ಸ್ ಕಾಲಕಾಲೇಶ್ವರ. ಇಲ್ಲಿಂದ ಅಲ್ಲಿಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಕಾಲಕಾಲೇಶ್ವರ ಮೇಲೆ ಹತ್ಬೇಕಾದ್ರೆ ಈ ಥರ ಸಿಗ್ತಾರೆ ನಮಗಿಲ್ಲಿ ಫ್ರೆಂಡ್ಸ್ ಇವೆಲ್ಲರೂ. ಫಸ್ಟ್ ಇಲ್ಲಿ ಆಂಜನೇಯಂದು ಟೆಂಪಲ್ ಐತಿ. ಮೆಟ್ಲು ಹತ್ತಕ್ಕೆ ಶಕ್ತಿ ಕೊಡೋಕೆ ಆಂಜನೇಯ ನಮಗಿಲ್ಲಿ. ಇಲ್ಲಿಂದ ನಾವು ಕಾಲಕಾಲೇಶ್ವರ ಮೇಲೆ ಹತ್ತಿ ನೋಡಿದ್ರೆ ವ್ಯೂ ಚೆನ್ನಾಗಿ ಕಾಣಿಸತೈತಿ. ಆ ಕಡೆ ಗಡದ ಗುಡ್ಡ ಅದು. ಇವಾಗ ನಾವು ಇಷ್ಟು ಮೆಟ್ಲು ಹತ್ಕೊಂಡು ಬಂದ್ವಿ. ಇವಾಗ ಇದು ಮೇಲೆ ಬಂದು ಪೂರ್ತಿ ಕಾಲಕಾಲೇಶ್ವರ. ಅಲ್ಲೇ ಮ್ಯಾಲೆ ಕಾಣಕತ್ತಿದ್ದ ಅಂತರ್ಗಂಗೆ ನೀರದು ಹರಿತಾ ಇರೋದು, ಅಲ್ಲಿ ಒಳಗಡೆ ತೋರಿಸ್ತೀನಿ ನಿಮ್ಗೆ. ಇದು ಕಾಲಕಾಲೇಶ್ವರದ ಮೆಟ್ಲಿವು, ದೇವಸ್ಥಾನಕ್ಕೊಳಗೆ ಹೋಗುವ ದೊಡ್ಡ ದೊಡ್ಡ ಅದಪ್ಪ ಮೆಟ್ಲು ಹತ್ತಕ. ಇದು ಎಂಟ್ರನ್ಸ್ ಒಳಗಡೆ ಹೋಗೋಕ್ಕೆ. ಅದು ಎಕ್ಸಿಟ್ ರಿಟರ್ನ್ ಬರೋದು. ಮಳಿ ಹಾಗಾಗತ್ತೈತಿ ಇವಾಗ. ಸ್ಟಾರ್ಟಿಂಗ್ ಇರೋದು ಶಿವನ ಮೂರ್ತಿ ಐತಿ. ನಾವು ಬಂದಿರೋ ಟೈಮಲ್ಲಿ ಮಳೆ ಇತ್ತು. ಇದು ಮೇಲೆ ಗುಡ್ಡ ಇದೆ. ಇದು ಮೇಲೆ ಹೋಗೋದು ಎಂಟ್ರನ್ಸ್. ಇಲ್ಲೆಲ್ಲ ಗಜೇಂದ್ರಗಡ ವ್ಯೂ ಕಾಣುತ್ತೆ. ಮಳೆ ಬರತೈತಿ, ಮಸ್ತ್ ಐತಲ್ಲ. ಇದು ಎಂಟ್ರನ್ಸ್. ಇಲ್ಲಿ ಚೀಟಿ ತಗೋಬೇಕು. ಎಷ್ಟು ರೀ ಒಂದಕ್ಕೆ? 5 ರೂಪಾಯಿ ರೀ. 2 ರೂಪಾಯಿ. 2 ರೂಪಾಯಿ ಕೊಟ್ಟು ಚೀಟಿ ತೊಗೊಂಡು ಒಳಗೆ ಬರಬೇಕು. ಇದೇ ಒಳಗಡೆ ದೇವಸ್ಥಾನ. ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ಪುಣ್ಯಕ್ಷೇತ್ರ ಗಜೇಂದ್ರಗಡ. ಇದು ವೀರಭದ್ರೇಶ್ವರ ದೇವರು. ಎಂಟ್ರನ್ಸ್ ಕಾಲಕಾಲೇಶ್ವರ. ಇಲ್ಲಿ ನಾವು ದೇವ್ರಿಗೆ ಬೇಕಂದ್ರೆ ಕಾಯಿ ಕಟ್ಟಿ ಹೋಗ್ಬೋದು. ನಮ್ದು ಏನಾದ್ರು ಹರಕಿತ್ತಂದ್ರೆ. ಈಗ ಅಂತರ್ಗಂಗೆ ನೀರು. ಇದು ಎಲ್ಲಿಂದ ಹರಿತೈತೆ ಗೊತ್ತು. ಎನಿ ಟೈಮ್ ಇರುತ್ತೆ. ಮಳೆಗಾಲಾಗಿರುತ್ತೆ, ಬೇಸಿಗೆಗೂ ಇರುತ್ತೆ, ಚಳಿಗಾಲದಾಗೂ ಇರುತ್ತೆ. ಅಂತರ
ಹೊರಗೆ ಐತಿದೆ. ಅಲ್ಲೊಂದು ಸ್ವಲ್ಪ ಗವಿ ಐತಿ ಚಿಕ್ಕದು. ಇದು ಮತ್ತು ಹೊರಗೆ ಅಲ್ಲಿ ಇಲ್ಲೆಲ್ಲ ದೀಪ ಹಚ್ಚಿರ್ತಾರೆ ಕಾರ್ತಿಕ್ ಮಾಸದಾಗ. ಮತ್ತು ಇಲ್ಲಿಂದ ಹೇಳ್ಕೊಂಡು ಹೋಗ್ಬೇಕು ನಾವು. ವ್ಯೂ ನೋಡ್ರಿ ಹೊರಗಡೆ ಹೆಂಗೆ ಕಾಣತೈತಿ. ಕೆಳಗೆ ಎಳೆದು ಬರಾತಿದ್ದೆ. ಇಲ್ಲಿ ನೋಡ್ರಿ ಮಳೆ ಬರಾತೈತಿ. ಮಗುನ ಹೆಂಗೆ ಆರೈಕೆ ಗಟ್ಟಿಯಾಗಿ ಹಿಡ್ಕೊಂಡೈತಿದೆ ಮಂಗಣ್ಣ. ನೇಚರ್ ಚಂದ. ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಈಗ ಸ್ವಲ್ಪ ಮಳೆ ನಿಂತು ಹಾಗಾಗಿ ಮತ್ತೆ ಊರಿಗೆ ಹೊರಡ್ಬೇಕಂತ ಹೊರಡ್ತಾ ಇದ್ವಿ. ಇದು ನೋಡ್ರಿ ಕಾಲೇಶ್ವರ. ಯಾರು ಇನ್ನೂ ನೋಡಿಲ್ಲ, ಬಂದು ನೋಡ್ರಿ, ಚೆನ್ನಾಗೈತಿ. ನಿಮ್ದೇನಾದರೂ ಹರಕೆ ಇಟ್ಕೊರಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಕಾಲೇಶ್ವರ ಅಜ್ಜ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಈ ಕಾಲೇಶ್ವರದ ಮೇನ್ ಏನು ವಿಶೇಷ ಅಂತಂದ್ರೆ ಈ ಹುಣ್ಣಿಮೆ ಇರುತ್ತಲ್ಲ, ಅದು ಏಪ್ರಿಲ್ ಮೇ ಮಂತ್ ಒಳಗೆ ಬರುತ್ತೆ. ಹೆಚ್ಚು ಕಮ್ಮಿ ಏಪ್ರಿಲ್ ಮೇ ಮಂತಲ್ಲಿ ಬರುತ್ತೆ. ಅವಾಗೇನಪ್ಪ ಅಂದ್ರೆ ಜಾತ್ರೆ ಆಗುತ್ತೆ. ಆ ಜಾತ್ರೆ ಒಳಗೆ ಇಲ್ಲಿ ವೈಟಾಗಿ ಸುಣ್ಣದೆಲ್ಲ ಹಚ್ಚೈತಲ್ಲ, ಅದನ್ನು ಯಾರು ಕೂಡ ಏನಪ್ಪ ಅಂತಂದ್ರೆ ಮನುಷ್ಯರು ಸಾಮಾನ್ಯ ಜನರು ಹಚ್ಚಂಗಿಲ್ಲ. ಅದನ್ನೇನಪ್ಪ ಅಂತಂದ್ರೆ ಕಲಿಸಿಟ್ರಪ್ಪ ಅಂತಂದ್ರೆ ಸುಣ್ಣದೆಲ್ಲ ಕಲಿಸಿಟ್ರೆ ಅಜ್ಜಾರನ ಸುಣ್ಣ ಅದನ್ನೆಲ್ಲ ಕಲಿಸಿಟ್ರಪ್ಪ ಅಂದ್ರೆ ಕಾಲೇಶ್ವರನ ಅಜ್ಜನ ಏನಪ್ಪ ಅಂದ್ರೆ ಇಡೀ ರಾತ್ರಿನ ಏನಪ್ಪ ಅಂದ್ರೆ ಸುಣ್ಣ ಹಚ್ಕೋತಾರ ಇಡೀ ಗುಡಿಗೆಲ್ಲ ಅಂತಂದು ಹೇಳ್ತಾರೆ. ಬಟ್ ಯಾರೂ ಅದನ್ನ ನೋಡಿಲ್ಲ. ನೋಡೋಕೆ ಹೋದವರು ಕೂಡ ಏನಪ್ಪ ಅಂದ್ರೆ ಹೊಳೆ ಬಂದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ದೇವ್ರ ಮಹಿಮೆನ ಹಂಗಿರ್ತಾವೆ, ಹಿಸ್ಟ್ರಿನ ನಾವು ಕೆದಕ್ಬಾರ್ದು ಅಂತ ಹೇಳ್ತಾರೆ. ಬಟ್ ದೇವ್ರ ಪವಾಡಗಳನ್ನು ಹಂಗಿರ್ತಾವೆ. ಅದೇನಪ್ಪ ಅಂದ್ರೆ ಈ ಒಂದು ಕಾಲೇಶ್ವರದ ವಿಶೇಷ ಐತಿ. ಅವಂದೇನಪ್ಪ ಅವತ್ತಿನ ಟೈಮಲ್ಲಿ ತೇರೂ ಆಗುತ್ತೆ. ಎಷ್ಟೋ ಜನನೂ ಕೂಡ ಬರ್ತಾರೆ ಜಾತ್ರೆಗೆ. ಈ ಒಂದು ಕಾಲೇಶ್ವರ ನೋಡ್ಕೋರಿ. ಇದು ಕಾಲೇಶ್ವರ ಇಲ್ಲೇ ಪಕ್ಕದಲ್ಲೇ ಮೇಲ್ಗಡೆ ಕಾಣೋದಕ್ಕೆ ಪವನ ಶಕ್ತಿ ಅಂತ ಕರೀತಾರೆ. ಚೆನ್ನಾಗೈತಿ. ಒಂದ್ಸತಿ ಯಾರ ಬರ್ರಿ ಎಲ್ಲರೂ. ಇದು ಗದಗ ಡಿಸ್ಟಿಕ್ ಗಜೇಂದ್ರಗಢದೊಳಗೆ ಬರುತ್ತೆ. ಗಜೇಂದ್ರಗಢದ ಒಂದು 8-10 ಕಿಲೋಮೀಟ್ರ್ ಅಷ್ಟು ಆಗಲ್ಲ, ಅದು ನಿಯರ್ ಐತಿ. ನಿಮಗೆಲ್ಲ ಇಲ್ಲೇನೇನು ಬೇಕದೆಲ್ಲನೂ ಕೂಡ ಸಿಗುತ್ತೆ. ಕಾಯೋದೆಲ್ಲನೂ ಇಲ್ಲೇ ತೊಗೋಬೋದು. ನೀವು ಯಾರಾದರೂ ಬೇಡ್ಕೊಂಡವ್ರು ದಿ ನಮಸ್ಕಾರ ಅದಾದ್ರೆ ಹಾಕ್ಕೊತಾರಂದ್ರೂ ಕೂಡ ಹಾಕ್ಬೋದು. ಜವಳ ತಗ್ಸೋರಿದ್ರೆ ಅದೊಂದು ಜವಳನೂ ಕೂಡ ತೆಗೆಸ್ಬೋದು. ಕಾರ್ತಿಕ್ ಮಾಸದಾಗ ಮತ್ತು ಹುಣ್ಣಿಮೆ ಒಳಗೆ ಚೆನ್ನಾಗಿ ಜಾತ್ರೆ ಇರುತ್ತೆ. ಬಿಡದಿಂದಾಗೂ ಕೂಡ ಜನ ಬರ್ತಾರೆ ಇಲ್ಲಿಗೆ. ಇವಾಗ ನಾವು ಕೂಡ ದರ್ಶನ ತಗೊಂಡು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ನೋಡಿಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್. ಕಾಲೇಶ್ವರದಿಂದ ಹೊಂಟೀವಿ ಇವಾಗ. ಇದೆ ಕಾಲೇಶ್ವರ ಹೋಗೋ ರೋಡು. ಮಸ್ತ್ ವೆದರ್ ಐತಿ ಇವಾಗ. ಇದೇ ವೆದರ್ನೇ ಬಂದು ನೋಡೋಕೆ ಮನಸ್ಸಿರುತ್ತಾ, ಫೋಟೋಶೂಟು ಮಾಡ್ಕೋಬೋದು. ಇವಾಗ ಗಡಕ್ಕೆ ಬಂದು ಇಲ್ಲಿ ಪುನೀತ್ ಹೋಟೆಲಲ್ಲಿ ಟೀ ಕುಡಿತೀವಿ. ಯಾರ್ಯಾರಿಗೆ ಟೀ ಇಷ್ಟ ಅವರು ಶೇರ್ ಮಾಡಿ. ಎಂಥ ವೆದರ್ ಇದ್ರೆ ಟೀ ಅಂದ್ರೆ ನಮಗೂ